ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ವಿಜಯನಗರದ ಕೃಷ್ಣದೇವರಾಯರನ್ನ ದಕ್ಷಿಣ ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬರೆಂದು ಸ್ಮರಿಸುತ್ತೇವೆ. ಇತಿಹಾಸದ ಪುಟದ ಹಲವಾರು ಆವೃತ್ತಿಗಳಲ್ಲಿ ಕೃಷ್ಣದೇವರಾಯರನ್ನ ಮುಸ್ಲಿಂ ಅರಸರನ್ನ ಹತ್ತಿಕ್ಕಿದ ಹಿಂದೂ ಹುಲಿ ಎಂದು ಚಿತ್ರಿಸುತ್ತೇವೆ. ಕೆಲವರು ಅವರನ್ನ ಸಾಮ್ರಾಟನಾದ ಸಾಮಾನ್ಯ ರೈತ ಎಂದು ಬಣ್ಣಿಸುತ್ತವೆ. ಇತರರು ಅವರನ್ನ ಚಾಣಾಕ್ಷ ರಾಜಕಾರಣಿ, ಅದ್ಭುತ ಕವಿ, ದಯಾಳು ಆಡಳಿತಗಾರ ಎಂದು ಉಲ್ಲೇಖಿಸುತ್ತವೆ. ಹೀಗೆ ಪ್ರತಿಯೊಂದು ವಿವರಣೆಗಳು ಕೃಷ್ಣದೇವರಾಯರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯೇ ಸರಿ. ಕೃಷ್ಣದೇವರಾಯರ ಜೀವಿತಾವಧಿಯ ಒಂದೊಂದು ಕಥೆಗಳು ಕೂಡ ಮೈ ರೋಮಾಂಚನಗೊಳಿಸುತ್ತವೆ. 1509ರಿಂದ 1529ರವರೆಗಿನ 2 ದಶಕಗಳ ಆಳ್ವಿಕೆಯು ಭಾರತದ ಇತಿಹಾಸಕ್ಕೆ ಮೆರುಗು ತಂದ ಸಮಯ. ಹೀಗೆ ರಾಜಕೀಯವಾಗಿ ಶ್ರೀಕೃಷ್ಣ ದೇವರಾಯರೆಂದರೆ ಅವರನ್ನ ದೇವರೆಂದು ಪೂಜಿಸುವವರು ಇದ್ದಾರೆ. ಅದೆಷ್ಟೋ ವಿಚಾರಗಳು ನಮ್ಮ ತರ್ಕವನ್ನೇ ಕನ್ನಲಿಸಿ ಬಿಡುತ್ತವೆ. ಅದರಲ್ಲೂ ಶ್ರೀಕೃಷ್ಣ ದೇವರಾಯರ ಮನಸ್ಸು ಅದೆಷ್ಟು ಮುಗ್ಧವಾಗಿತ್ತು, ಅವರ ಮಾತು ಅದೆಷ್ಟು ನಿಖರವಾಗಿತ್ತು ಅನ್ನೋದು ಅವರ ಬದುಕಿನ ಕೆಲವೊಂದು ಘಟನೆಗಳಿಂದ ತಿಳಿದು ಬರುತ್ತೆ. ಅಂತಹ ಘಟನೆಗಳ ಪೈಕಿ ಒಂದು ಅಂದರೆ ಅದು ಚಿನ್ನಾದೇವಿಯನ್ನ ವಿವಾಹವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಚಿನ್ನಾದೇವಿಯನ್ನ ನೃತ್ಯಗಾರ್ತಿ, ವೇಶ್ಯೆ ಎಂದು ವಿವರಿಸಿದ್ದಾರೆ ಇತಿಹಾಸಕಾರರು. ತನ್ನ ಪ್ರೀತಿಗಾಗಿ ಮಹಾರಾಜರು ಏನೆಲ್ಲ ಮಾಡಿದ್ರು ಅನ್ನೋದು ಕೂಡ ದಾಖಲಾಗಿದೆ. ಅಷ್ಟಕ್ಕೂ ಚಿನ್ನಾದೇವಿ ಹಾಗೂ ಶ್ರೀಕೃಷ್ಣ ದೇವರಾಯರ ಕುರಿತಾದ ಕುತೂಹಲಕರ ಸಂಗತಿಗಳೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಕೃಷ್ಣದೇವರಾಯರ ಕುರಿತಾದ ಒಂದಷ್ಟು ನಿಗೂಢ ವಿಚಾರಗಳನ್ನು ಗಮನಿಸಿದ್ರೆ, ಕೃಷ್ಣದೇವರಾಯರು ರಾಜ್ಯದ ಜನರ ನಾಡಿ ಮಿಡಿತವನ್ನ ಅಳೆಯಲು ಗೂಢಾಚಾರರ ಗುಂಪನ್ನು ನೇಮಿಸಿದರು. ಆ ಗೂಢಾಚಾರಿಗಳು ಹೇಗಿರುತ್ತಿದ್ದರೆಂದರೆ, ವೇಗವಾಗಿ ನಡೆಯೋದು, ಮಾನಸಿಕವಾಗಿ ಸದೃಢರು, ಅನೇಕ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಿದ್ರು, ವೇಷ ಧರಿಸುವ ಕಲೆಯಲ್ಲಿ ಪರಿಣಿತರಾಗಿದ್ದರು. ಇಂಥವರಿಂದಲೇ ಸಾಮ್ರಾಜ್ಯದ ಒಳಗೆ ಮತ್ತು ಹೊರಗೆ ನಡೆಯುತ್ತಿದ್ದ ವಿಚಾರಗಳನ್ನು ಕಲೆ ಹಾಕ್ತಿದ್ರು. ಅಲ್ಲದೆ ತಾನೂ ಕೂಡ ಗೂಢಾಚಾರಿಯಂತೆ ವೇಷ ಬದಲಿಸಿಕೊಂಡು ಇಡೀ ರಾಜ್ಯವನ್ನೆಲ್ಲ ತಿರುಗಾಡ್ತಿದ್ರು. ಈ ಕುರಿತಾದ ಕೆಲವೊಂದಷ್ಟು ದಾಖಲೆಗಳಿವೆ. ಇಂತಹ ಗೌಪ್ಯ ಸ್ವಾರಸ್ಯಕರ ವಿಚಾರವನ್ನ ಉಲ್ಲೇಖಿಸಿದ ಇತಿಹಾಸಕಾರರೆಂದರೆ ಡಚ್ನ ಡೊಮಿಂಗೋ ಪೀಸ್. ಈತ ರಾಜನನ್ನ ಹತ್ತಿರದಿಂದ ಬಲ್ಲವನಾಗಿದ್ದ. ಕೃಷ್ಣದೇವರಾಯರು ಹೇಗಿದ್ರು ಎಂಬುದನ್ನು ತನ್ನ ಪುಸ್ತಕದಲ್ಲಿ ದಾಖಲಿಸಿದ್ದ. ಕೃಷ್ಣದೇವರಾಯರು ಮಧ್ಯಮ ಎತ್ತರ, ಆಕರ್ಷಕ ಮೈಬಣ್ಣ ಮತ್ತು ಸದೃಢ ಮೈಕಟ್ಟು, ಗಟ್ಟಿಮಸ್ತಾದ ಆಳು ಎಂದು ವಿವರಿಸ್ತಾನೆ. ಅಲ್ಲದೆ ರಾಯರ ಮುಖದಲ್ಲಿ ಕಪ್ಪು ಕಲೆಗಳು, ಬಂಗಿನ ಕಲೆಗಳು ಇದುವು ಎಂದು ವಿವರಿಸಿದ್ದಾನೆ. ಜನಪ್ರಿಯ ಕಥೆಗಳ ಪ್ರಕಾರ ಕೃಷ್ಣದೇವರಾಯರು ಆಗಾಗ್ಗೆ ತನ್ನ ಶ್ರೀಮಂತ ಕಸೂತಿ ರೇಷ್ಮೆ ಬಟ್ಟೆಗಳನ್ನು ತ್ಯಜಿಸಿ ಸಾಮಾನ್ಯ ಮನುಷ್ಯನ ಉಡುಪನ್ನು ಧರಿಸುತ್ತಿದ್ದರಂತೆ. ಯಾಕಂದ್ರೆ ಬೀದಿ ಬೀದಿಗಳನ್ನು ಸುತ್ತಿ ರಾಜ್ಯದ ಪರಿಸ್ಥಿತಿಯನ್ನ ಗಮನಿಸುವುದಾಗಿತ್ತು. ಇಡೀ ರಾತ್ರಿ ಸುತ್ತಾಡಿ ಮುಂಜಾನೆಯ ಹೊತ್ತಿಗೆ ತನ್ನ ಕೋಣೆಗೆ ಆಗಮಿಸಿಬಿಡ್ತಿದ್ರು. ನಂತರ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಶುಭ್ರವಾಗಿ ರಾಜವಸ್ತ್ರವನ್ನು ಧರಿಸಿ ಸಭಾಂಗಣಕ್ಕೆ ಬರುತ್ತಿದ್ದಾರೆಂದ್ರೆ ಏನೋ ಸಮಸ್ಯೆ ಇದ್ದಿರಬೇಕು ಎಂದೇ ನೆರೆದಿದ್ದವರು ಭಾವಿಸ್ತಿದ್ರು. ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ತನ್ನ ಭದ್ರತಾ ಮುಖ್ಯಸ್ಥನಾಗಿದ್ದಂತಹ ಜಂಗಯ್ಯನ ಕಡೆ ತಿರುಗಿ ರಾತ್ರಿ ಏನಾಯಿತು ಎಂದು ಕೇಳುತ್ತಿದ್ರು. ಜಂಗಯ್ಯ ತನ್ನ ವರದಿಯನ್ನ ನೀಡುವಾಗ ರಾಜನು ಎಚ್ಚರಿಕೆಯಿಂದ ಆಲಿಸ್ತಿದ್ರು. ಎಲ್ಲವೂ ತಾನು ಸ್ವತಃ ಗಮನಿಸಿದ ಸಂಗತಿಗಳಿಗೆ ಅನುಗುಣವಾಗಿದ್ದರೆ ಸಂತೋಷದಿಂದ ಶಾಂತವಾಗಿರುತ್ತಿದ್ದರಂತೆ. ಅದೇ ಯಾಕಾಗಿ ರಾತ್ರಿಯ ಹೊತ್ತು ಹೆಚ್ಚಾಗಿ ಹೋಗುತ್ತಿದ್ದರೆಂದರೆ ಅದು ತನ್ನ ಮನದನ್ನೆಯ ಭೇಟಿಗಾಗಿ. ಆಕೆಯೇ ಚಿನ್ನಾದೇವಿ. ಚಿನ್ನಾದೇವಿಯ ಬಗ್ಗೆ ಹೇಳ್ತಾ ಹೋದ್ರೆ ಅದು ನಿಜಕ್ಕೂ ರೋಚಕವೇ. ಕೃಷ್ಣದೇವರಾಯರು ರಾಜನಾಗುವ ಮುನ್ನ ತಾನು ಮನಸಾರೆ ಪ್ರೀತಿಸುತ್ತಿದ್ದ ಸುಂದರ ಮತ್ತು ಪ್ರತಿಭಾನ್ವಿತ ನರ್ತಕಿಯೇ ಚಿನ್ನಾದೇವಿ. ಚಿನ್ನಾದೇವಿಯನ್ನ ಕಂಡರೆ ಕೃಷ್ಣದೇವರಾಯರಿಗೆ ಅದೆಷ್ಟು ಪ್ರೀತಿ ಎಂದರೆ ಆಕೆಯನ್ನ ಸಮೀಪಿಸಲು ಹಾತೊರೆಯುತ್ತಿದ್ದರಂತೆ. ಮತ್ತೊಬ್ಬ ಖ್ಯಾತ ವಿದೇಶಿ ಇತಿಹಾಸಕಾರ ನೂನ್ಸ್ ಪ್ರಕಾರ ಕೃಷ್ಣದೇವರಾಯರು ಚಿಕ್ಕವರಿದ್ದಾಗ ವಿಜಯನಗರದ ಪ್ರಾಂತ್ಯದಲ್ಲಿ ಬೆಳೆಯುತ್ತಿದ್ದರು. ಕೃಷ್ಣದೇವರಾಯರು ಚಿಕ್ಕವರಿದ್ದಾಗ ಒಬ್ಬ ವೇಶ್ಯೆಯೊಂದಿಗೆ ರಹಸ್ಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದರಂತೆ. ಆಕೆಯ ಮೇಲೆ ಅಪಾರವಾದ ಪ್ರೀತಿ ಇತ್ತಂತೆ. ಅವಳ ಮೇಲಿನ ಪ್ರೀತಿ ಅದೆಷ್ಟಿತ್ತೆಂದರೆ ತಾನು ಈ ರಾಜ್ಯದ ರಾಜನಾದ್ರೆ ನಿನ್ನನ್ನೇ ಮದುವೆಯಾಗುವುದಾಗಿ ಚಿನ್ನಾದೇವಿಗೆ ಹಲವು ಬಾರಿ ಭರವಸೆ ನೀಡಿದ್ದರಂತೆ. ಚಿನ್ನಾದೇವಿ ರಾಜ ಮನೆತನದವಳಲ್ಲ, ಸಾಮಾನ್ಯ ಕುಲದವಳು, ನೃತ್ಯಗಾರ್ತಿಯಾಗಿದ್ದವಳು ಎನ್ನುತ್ತಾನೆ ಇತಿಹಾಸಕಾರ ನೂನ್ಸ್. ಇದೇ ವಿಚಾರವನ್ನ ಮತ್ತಷ್ಟು ವಿಂಗಡಿಸಿ ಬರಿತಾನೆ.
ಕೃಷ್ಣದೇವರಾಯರು ರಾಜನಾಗಿ ಅಂತಹ ಮಹಿಳೆಯನ್ನ ತನ್ನ ಪಟ್ಟದರಸಿಯನ್ನಾಗಿ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಎಂದು. ಆದರೆ ಕೆಲವು ಕಥೆಗಳ ಪ್ರಕಾರ ಕೃಷ್ಣದೇವರಾಯರು ಚಿನ್ನಾದೇವಿಯನ್ನ ತುಂಬಾ ಪ್ರೀತಿಸುತ್ತಿದ್ದರಂತೆ. ಆಕೆಯೊಂದಿಗೆ ಏಕಾಂತದಲ್ಲಿರಲು ರಾತ್ರಿಯ ಹೊತ್ತಿನಲ್ಲಿ ಅರಮನೆಯಿಂದ ವೇಷ ಮರೆಸಿಕೊಂಡು ಹೋಗುತ್ತಿದ್ದರಂತೆ. ಹೀಗೆ ವೇಷ ಮರೆಸಿಕೊಂಡು ದಾರಿಯಲ್ಲಿ ಹೋಗುತ್ತಿದ್ದ ಕೃಷ್ಣದೇವರಾಯರನ್ನ ಮಂತ್ರಿ ತಿಮ್ಮರಸು ಗಮನಿಸಿದ್ದ. ಯಾಕಂದ್ರೆ ಮಹಾರಾಜ ಈ ನಡುರಾತ್ರಿಯಲ್ಲಿ ವೇಷ ಮರೆಸಿಕೊಂಡು ಹೋಗುತ್ತಿದ್ದಾರೆಂದು ಅನುಮಾನದಿಂದಲೇ ಕೃಷ್ಣದೇವರಾಯರ ಹಾದಿಯನ್ನೇ ಹಿಂಬಾಲಿಸಿದ. ಆ ಹಾದಿ ಚಿನ್ನಾದೇವಿಯ ಮನೆಯವರೆಗೂ ಕರೆತಂದು ನಿಲ್ಲಿಸಿತ್ತು. ತಿಮ್ಮರಸುಗೆ ವಿಷಯ ತಿಳಿದಿದ್ದೇ ಅರಮನೆಗೆ ಹಿಂತಿರುಗಿದ. ಆಗಿನ್ನೂ ಯುವಕನಾಗಿದ್ದ ಕೃಷ್ಣದೇವರಾಯರನ್ನ ಕರೆದು ಇದು ಸರಿಯಲ್ಲ ಎಂದು ಕಿವಿಮಾತು ಹೇಳ್ತಾರೆ. ಆದರೆ ಆಕೆಯ ಬಗ್ಗೆ ಆಡಿದ ತುಚ್ಛ ಮಾತುಗಳನ್ನು ಕೇಳಿದ ಕೃಷ್ಣದೇವರಾಯರ ಮನಸ್ಸು ಛಿದ್ರವಾಯಿತು. ಕೂಡಲೇ ಮುಂದೆ ಆಲೋಚನೆಯನ್ನೇ ಮಾಡದೆ ತನ್ನ ಹಾಗೂ ಚಿನ್ನಾದೇವಿಯ ಪ್ರೇಮದ ವಿಚಾರವನ್ನ ಅರುಹಿ ಬಿಡ್ತಾರೆ. ಅವಳನ್ನೇ ಮದುವೆಯಾಗುವುದಾಗಿ ವಾಗ್ದಾನ ಮಾಡ್ತಾರೆ. ಚಿನ್ನಾದೇವಿಯ ಮೇಲಿನ ರಾಜನ ನಿಜವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಂಡ ತಿಮ್ಮರಸು ಕೃಷ್ಣದೇವರಾಯರ ಇಂಗಿತಕ್ಕೆ ಮಣಿದು ನಿಮ್ಮಿಬ್ಬರನ್ನು ರಹಸ್ಯವಾಗಿ ಮದುವೆ ಮಾಡಿಸುವುದಾಗಿ ಭರವಸೆ ನೀಡ್ತಾರೆ. ಆದರೆ ಮೊದಲು ಕೃಷ್ಣದೇವರಾಯರ ವಿವಾಹವನ್ನ ತಮಿಳು ದೇಶದ ರಾಜಕುಮಾರಿಯಾಗಿದ್ದ ತಿರುಮಲ ದೇವಿಯೊಂದಿಗೆ ನಡೆಸಿಕೊಡ್ತಾರೆ. ಆಕೆ ರಾಜನ ಪ್ರಧಾನ ರಾಣಿಯಾಗ್ತಾಳೆ. ನಂತರವೇ ಚಿನ್ನದೇವಿಯೊಂದಿಗೆ ಕೃಷ್ಣದೇವರಾಯರನ್ನ ರಹಸ್ಯವಾಗಿ ವಿವಾಹ ಮಾಡಿಸಿಬಿಡ್ತಾರೆ ತಿಮ್ಮರಸು. ಹೀಗೆ ಕೃಷ್ಣದೇವರಾಯರ ಜೀವನದುದ್ದಕ್ಕೂ ನಿಜವಾದ ಪ್ರೀತಿಯಾಗಿ ಉಳಿಯುತ್ತಾಳೆ ಚಿನ್ನಾದೇವಿ. ಚಿನ್ನಾದೇವಿಯನ್ನ ಚಿನ್ನಮ್ಮ ಅಥವಾ ಚಿನ್ನದೇವಿಯಮ್ಮ ಎಂದು ಕರೆಯುವುದಿದೆ. ಶ್ರೀಕೃಷ್ಣದೇವರಾಯರ ಅತಿ ಪ್ರಿಯ ಪತ್ನಿಯಾಗಿದ್ದವರು. ಇತಿಹಾಸದ ದಾಖಲೆಗಳು ಹಾಗೂ ಶಾಸನಗಳಲ್ಲಿ ಅವರು ರಾಣಿಯಾಗಿ ಗೌರವಿಸಲ್ಪಟ್ಟಿರುವುದು ಕಾಣಸಿಗುತ್ತೆ. ಕೆಲವು ಆವೃತ್ತಿಗಳ ಪ್ರಕಾರ ಶ್ರೀಕೃಷ್ಣದೇವರಾಯರು ಚಿನ್ನಾದೇವಿಯ ಸೌಂದರ್ಯ ಮತ್ತು ಆಕೆಯ ಸದ್ಗುಣಗಳಿಂದ ಆಕರ್ಷಿತರಾಗಿ ಅವರನ್ನೇ ವಿವಾಹವಾಗಿದ್ದಾರೆನ್ನುತ್ತೆ. ಕೆಲ ಜನಪ್ರಿಯ ಕಥೆಗಳ ಪ್ರಕಾರ ಚಿನ್ನಾದೇವಿ ನಡುವಿನ ಸಂಬಂಧವು ಪರಸ್ಪರ ಗೌರವ ಮತ್ತು ಪ್ರೀತಿಯ ಮೇಲೆ ಆಧಾರಿತವಾಗಿತ್ತು ಎಂದು ಹೇಳಲಾಗುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಶ್ರೀಕೃಷ್ಣದೇವರಾಯರು ಚಿನ್ನಾದೇವಿಗಾಗಿ ದಾನ ಧರ್ಮಗಳನ್ನ ಮತ್ತು ದೇವಸ್ಥಾನಗಳ ನಿರ್ಮಾಣವನ್ನ ಮಾಡಿಸಿದ್ದರು ಎಂಬ ಉಲ್ಲೇಖಗಳಿವೆ. ಹಂಪಿಯ ಶಾಸನಗಳಲ್ಲಿ ಚಿನ್ನಾದೇವಿಯ ಹೆಸರು ಉಲ್ಲೇಖಿತವಾಗಿದೆ. ಇದು ಆಕೆ ಕೇವಲ ಪ್ರಿಯ ಪತ್ನಿಯಲ್ಲದೆ ರಾಜಕೀಯ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿಯೂ ಭಾಗಿಯಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತೆ. ಕೆಲವು ಶಾಸನಗಳಲ್ಲಿ ಚಿನ್ನಾದೇವಿಯನ್ನ ಪಟ್ರಾಣಿ ಅಂದರೆ ಪಟ್ಟದ ರಾಣಿ ಎಂದು ಉಲ್ಲೇಖಿಸಲಾಗಿದೆ. ಹಂಪಿಯ ದಾನ ಶಾಸನಗಳಲ್ಲಿ ಅವರ ಹೆಸರು ಕಂಡುಬರುತ್ತೆ. ಕೃಷ್ಣದೇವರಾಯರು ದೇವಾಲಯಗಳಿಗೆ ನೀಡಿದ ದಾನಗಳಲ್ಲಿ ಅವರ ಹೆಸರನ್ನು ಸೇರಿಸಿರುವುದು ಕಂಡುಬರುತ್ತೆ. ಇವುಗಳಿಂದ ಚಿನ್ನಾದೇವಿ ಕೇವಲ ಪ್ರಿಯ ಪತ್ನಿಯಲ್ಲ, ರಾಜಕೀಯ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಪ್ರಭಾವ ಹೊಂದಿದ್ದರು ಎಂಬುದು ತಿಳಿಯುತ್ತೆ. ಹಂಪಿಯ ಕೆಲವು ಶಾಸನಗಳಲ್ಲಿ ಚಿನ್ನಾದೇವಿಯ ಹೆಸರು ಆರಂಭಿಕ ವರ್ಷಗಳಲ್ಲಿ ಕಾಣುತ್ತೆ. ನಂತರದ ವರ್ಷಗಳ ಶಾಸನಗಳಲ್ಲಿ ಅವರ ಉಲ್ಲೇಖ ಅಷ್ಟಾಗಿ ಕಂಡುಬರುವುದಿಲ್ಲ. ಇದರಿಂದ ಕೆಲವು ಇತಿಹಾಸಕಾರರು ಚಿನ್ನಾದೇವಿ ಶ್ರೀಕೃಷ್ಣ ದೇವರಾಯರ ಜೀವನ ಕಾಲದಲ್ಲೇ ನಿಧನರಾಗಿರಬಹುದು ಎಂದು ಅಂದಾಜಿಸುತ್ತಾರೆ. ಕೆಲವು ತಜ್ಞರ ಪ್ರಕಾರ ಚಿನ್ನಾದೇವಿ 1520ರ ದಶಕದ ಮಧ್ಯಭಾಗದಲ್ಲಿ ನಿಧನರಾಗಿರಬಹುದು ಎನ್ನುತ್ತಾರೆ. ಆದರೆ ಇದರ ಕುರಿತು ಖಚಿತವಾದ ದಾಖಲೆಗಳಿಲ್ಲ. ಅವರನ್ನ ಸಮಾಧಿ ಮಾಡಿದ್ದೆಲ್ಲಿ ಎನ್ನುವುದರ ದಾಖಲೆಗಳಾಗಲಿ ಪುರಾವೆಗಳಾಗಲಿ ಇಲ್ಲ. ಜನಪದ ಕಥೆಗಳ ಪ್ರಕಾರ ಚಿನ್ನಾದೇವಿ ರಾಜವಂಶದವಳಲ್ಲ. ಆದರೆ ಅವರಲ್ಲಿದ್ದ ವಿನಯ, ಭಕ್ತಿ ಮತ್ತು ಜ್ಞಾನ ರಾಜನ ಮನಸ್ಸನ್ನ ಗೆದ್ದಿತ್ತು. ಕೃಷ್ಣದೇವರಾಯರು ಚಿನ್ನದೇವಿಯೊಂದಿಗೆ ಮಾತನಾಡಿದಾಗ ಅವರ ಮಾತುಗಳಲ್ಲಿ ಸ್ಪಷ್ಟತೆ, ಹೃದಯದಲ್ಲಿ ದಯೆಯನ್ನ ಕಾಣ್ತಾರೆ. ಹೀಗೆ ಒಂದೆರಡು ಉತ್ಸವಗಳ ಸಮಯದಲ್ಲಿ ದೇವಾಲಯಗಳಲ್ಲಿ ನಡೆಯುತ್ತಿದ್ದ ಪೂಜೆಗಳಲ್ಲಿ, ಕವಿಗಳ ಸಭೆಗಳಲ್ಲಿ ರಾಜ ಮತ್ತು ಚಿನ್ನಾದೇವಿಯ ನಡುವೆ ನಿಧಾನವಾಗಿ ಪ್ರೀತಿ ಅರಳಿತು. ರಾಯರು ಮತ್ತು ಚಿನ್ನಾದೇವಿಯ ನಡುವೆ ನಿಧಾನವಾಗಿ ಪ್ರೀತಿ ಅರಳಿತು ಎಂದು ಜನಪದ ಕಥೆಗಳು ಹೇಳ್ತಾವೆ. ರಾಜನು ಚಿನ್ನಾದೇವಿಯನ್ನ ವಿವಾಹವಾಗಿ ರಾಣಿಯಾಗಿ ಘೋಷಿಸಿದಾಗ ಅದು ಕೇವಲ ಪ್ರೀತಿಯ ಜಯವಲ್ಲ, ಮನಸ್ಸಿನ ಮೌಲ್ಯಕ್ಕೆ ನೀಡಿದಂತಹ ಗೌರವವೂ ಆಗಿತ್ತು. ಇವಿಷ್ಟು ಚಿನ್ನಾದೇವಿ ಹಾಗೂ ಕೃಷ್ಣದೇವರಾಯರ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.